ಈದ್ ನಮಾಜನ್ನು ರಸ್ತೆಯಲ್ಲಿ ನಿರ್ವಹಿಸಿದರೆ ಅಂಥವರ ಪಾಸ್ಪೋರ್ಟ್ ಮತ್ತು ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡುವುದಾಗಿ ಉತ್ತರ ಪ್ರದೇಶದ ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಆದರೆ ಇಂಥದ್ದೊಂದು ಆದೇಶ ಹೊರಡಿಸುವುದಕ್ಕಿಂತ ತಿಂಗಳ ಮೊದಲು ಇದೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ತಿಂಗಳ ಕಾಲ ಕುಂಭಮೇಳ ನಡೆದಿತ್ತು. ಬಹುತೇಕ ಈ 1 ತಿಂಗಳ ಉದ್ದಕ್ಕೂ ರಸ್ತೆಗಳು ಬ್ಲಾಕ್ ಆಗಿವೆ. ಉತ್ತರ ಪ್ರದೇಶವೂ ಸೇರಿದಂತೆ ಈ ದೇಶದ ಎಲ್ಲೆಡೆ ರಾಮನವಮಿ, ಕೃಷ್ಣಾಷ್ಟಮಿ, ಗಣೇಶ ಚತುರ್ಥಿಯಂತಹ ಹಬ್ಬಗಳನ್ನು ಆಚರಿಸಲಾಗುತ್ತೆ. ಎಲ್ಲ ಹಬ್ಬಗಳ ಆಚರಣೆಗಳು ರಸ್ತೆಯಲ್ಲೇ ನಡೆಯುತ್ತೆ. ರಸ್ತೆಯಲ್ಲೇ ಮೆರವಣಿಗೆ ಹೋಗಲಾಗುತ್ತೆ. ರಸ್ತೆಯಲ್ಲೇ ರಥವನ್ನು ಕೊಂಡೊಯ್ಯಲಾಗುತ್ತೆ. ರಸ್ತೆಯನ್ನು ಬ್ಲಾಕ್ ಮಾಡಿ ಬೇರೆ ರಸ್ತೆಗಳಲ್ಲಿ ವಾಹನಗಳನ್ನು ಕಳುಹಿಸಲಾಗುತ್ತೆ. ಅಲ್ಲದೆ ವಾರಗಳ ಕಾಲ ಈ ಹಬ್ಬಗಳೆಲ್ಲ ನಡೆಯುತ್ತೆ ಮತ್ತು ಆ ಎಲ್ಲ ಅವಧಿಯಲ್ಲಿ ರಸ್ತೆ ಸಂಚಾರ ಅಸ್ತವ್ಯಸ್ತ ಆಗೋದು ಸಹಜವೆಂಬಂತೆ ನಡೀತಾ ಬರ್ತಾ ಇದೆ. ಆದರೂ ಈ ಎಲ್ಲ ಸಂದರ್ಭಗಳಲ್ಲಿ ಇಲ್ಲದ ನಿಯಮಗಳು ಮುಸ್ಲಿಮರಿಗೆ ಸಂಬಂಧಿಸಿ ಮಾತ್ರ ಪ್ರತ್ಯಕ್ಷವಾಗುವುದು ಏಕೆ? ಇದು ನ್ಯಾಯ ಅನಿಸುತ್ತಾ? ಯಾಕೆ ಹಿಂದೂ ಸಮುದಾಯದ ಸ್ವಾಮೀಜಿಗಳು, ಧಾರ್ಮಿಕ ಮುಖಂಡರು ಈ ವಿಷಯದಲ್ಲಿ ಮಾತಾಡ್ತಾನೇ ಇಲ್ಲ? ಪ್ರತ್ಯಕ್ಷ ಅನ್ಯಾಯವನ್ನು ಕಂಡು ಮೌನವಾಗುವುದು ಧರ್ಮಕ್ಕೆ ಮಾಡುವ ದ್ರೋಹ ಎಂದು ಅನಿಸಲ್ವೇ? ಒಂದು ಮಾತು, ಸನ್ಮಾರ್ಗ ನ್ಯೂಸ್ ಚಾನಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸುದ್ದಿಗಳ ಸಂತೆಯಿಂದ ಸತ್ಯ ಸುದ್ದಿಯನ್ನು ಕೊಡುವ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಈ ಬೆಂಬಲ ಬಹಳ ಅಗತ್ಯ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಮುಸ್ಲಿಮರ ಹಬ್ಬ ವರ್ಷದಲ್ಲಿ 2 ಬಾರಿ ಮಾತ್ರ ಬರುತ್ತೆ. ಒಂದು ಉಪವಾಸ ಕಳೆದ ಬಳಿಕ ಮಾಡುವ ಈದ್ ಉಲ್ ಫಿತರ್ ಮತ್ತು ಇನ್ನೊಂದು ಹಜ್ಜಿನ ವೇಳೆ ಮಾಡುವ ಈದ್ ಉಲ್ ಅಜ್ಹಾ ಎಂಬ ಹಬ್ಬ. ಈ ಸಂದರ್ಭಗಳಲ್ಲಿ ಮಸೀದಿಯಲ್ಲಿ ಪುಟ್ಟ ಉಪನ್ಯಾಸ ಇರುತ್ತೆ ಮತ್ತು 5 ನಿಮಿಷಗಳ ಕಾಲ ನಮಾಜ್ ಇರುತ್ತೆ. 2 ಹಬ್ಬಗಳಿಗೆ ಸಂಬಂಧಿಸಿ ವರ್ಷದಲ್ಲಿ 10 ನಿಮಿಷದ 2 ನಮಾಜ್ ಅಷ್ಟೇ ರಸ್ತೆಯಲ್ಲಿ ನಡೆಯಬಹುದು. ರಸ್ತೆಯಲ್ಲಿ ನಮಾಜ್ ಮಾಡುವುದು ಮಸೀದಿಯಲ್ಲಿ ಜಾಗ ಇಲ್ಲದಿದ್ದಾಗ ಮಾತ್ರ, ಅದು 5 ನಿಮಿಷಗಳ ಕಾಲ. ಇದನ್ನು ಬಿಟ್ಟರೆ ರಸ್ತೆಯಲ್ಲಿ ನಮಾಜ್ ಮಾಡಬೇಕಾದ ಪರಿಸ್ಥಿತಿ ಮುಸ್ಲಿಮರಿಗೆ ಬರುವುದೇ ಇಲ್ಲ. ಕೆಲವೊಮ್ಮೆ ಶುಕ್ರವಾರದಂದು ಇಂತಹ ಪರಿಸ್ಥಿತಿ ಬರುತ್ತೆ, ಅದು 5 ನಿಮಿಷಗಳ ಕಾಲ ಮಾತ್ರ. ಮಸೀದಿಯಲ್ಲಿ ಜಾಗ ಸಾಕಾಗದೇ ಆಗುವ ಇಂತಹ ತೊಂದರೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಉತ್ತರ ಪ್ರದೇಶದ ಪೊಲೀಸರು ಹೇಳುವುದಾದರೆ, ಅವರು ಹೇಗೆ ಕುಂಭಮೇಳದ ರಸ್ತೆ ಬ್ಲಾಕನ್ನು ಸಹಿಸಿಕೊಂಡರು? ಹಿಂದೂಗಳ ಇಷ್ಟೆಲ್ಲ ಹಬ್ಬಗಳು ಮತ್ತು ಇನ್ನಿತರ ಜಾತ್ರೆಗಳ ಸಂದರ್ಭದಲ್ಲಿ ಗಂಟೆಗಟ್ಟಲೆ ರಸ್ತೆಗಳು ಬ್ಲಾಕ್ ಆಗುತ್ತೆ. ಯಾಕೆ ಇಂಥವರ ಪಾಸ್ಪೋರ್ಟನ್ನು ಉತ್ತರ ಪ್ರದೇಶದ ಪೊಲೀಸರು ರದ್ದುಪಡಿಸ್ತಾ ಇಲ್ಲ? ಯಾಕೆ ಡ್ರೈವಿಂಗ್ ಲೈಸೆನ್ಸನ್ನು ಕ್ಯಾನ್ಸಲ್ ಮಾಡ್ತಾ ಇಲ್ಲ? ನ್ಯಾಯ ಅನ್ನೋದು ಮುಸ್ಲಿಮರಿಗೊಂದು, ಹಿಂದೂಗಳಿಗೊಂದು ಎಂಬುದಾಗಿ ಬಹಿರಂಗವಾಗಿಯೇ ವಿತರಿಸುವ ಈ ವಿಧಾನವನ್ನು ಯಾಕೆ ಪ್ರಾಮಾಣಿಕರು ಪ್ರಶ್ನಿಸ್ತಾ ಇಲ್ಲ? ಮುಸ್ಲಿಮರಿಗೆ ಈದ್ ಕಿಟ್ ವಿತರಿಸಿದ BJP ಈಗ ಎಲ್ಲಿದೆ? ಸಬ್ಕಾ ಸಾಥ್ ಎನ್ನುವ ಪ್ರಧಾನಿ ಎಲ್ಲಿದ್ದಾರೆ? ಒಂದೇ ದೇಶ ಒಂದೇ ಕಾನೂನು ಎಂದು ವಾದಿಸುವವರೆಲ್ಲ ಈಗ ಯಾಕೆ ಮೌನವಾಗಿದ್ದಾರೆ? ಹೆಚ್ಚೇನೂ ಪ್ರಶ್ನಿಸುವುದಿಲ್ಲ. ಒಂದು ಸಂದರ್ಶನ ನೋಡಿದೆ, JDSನ ಮಾಜಿ ನಾಯಕ ಶಫೀವುಲ್ಲಾ ಅವರ ಸಂದರ್ಶನ. ರಸ್ತೆಯಲ್ಲಿ ನಮಾಜ್ ಮಾಡುವ ಬಗ್ಗೆ ಸಂದರ್ಶಕ ಅವರಲ್ಲಿ ಪ್ರಶ್ನಿಸ್ತಾರೆ. ಅವರು ನೀಡಿದ ಉತ್ತರ ಬಹುಶಃ ಈ ಸಂದರ್ಭದಲ್ಲಿ ಬಹಳ ಸೂಕ್ತ ಅನಿಸ್ತು. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. सड़क पे नमाज पढ़ते हैं, ये हमारे लिए मतलब जो मुस्लिम प्रैक्टिस करते हैं इस्लाम, तो उनके लिए मस्जिद है जी. अब वो चीज़ हम पार्क में करते हैं या सड़क पे करते हैं या कहीं पे भी करते हैं, हाउ फॉर दैट इज जस्टिफाइड, या कितना दूर तक सही है? आप एक हिंदू नागरिक हैं, आप एक जिम्मेदार नागरिक के तौर पे बताइए, जिस तरह आपने मुसलमानों का कहा, मुसलमान सड़क पे नमाज पढ़ते हैं, मैं सिर्फ ये पूछता हूँ आपसे कि हमारे हिंदू भाई सारा धार्मिक कार्यक्रम सिर्फ मंदिर के अंदर करते हैं, बाहर कुछ भी नहीं करते? बता दीजिए, मैं भी मान लेता हूँ. करना नहीं चाहिए, अगर करते हैं तो जी करना नहीं. जी बाबा, ये बता दीजिए कि करते हैं कि नहीं? नहीं बोलते आप. करते हैं, जहाँ करते हैं, हाँ. करते, उस पर भी सवाल उठाया है आपने, आप जैसों ने उठाया है? नहीं, सिर्फ मुसलमान का उठाते हैं. आपके दिल में क्या है भाई, दिमाग में क्या है, क्यों ऐसा करते हैं? आप न्याय पर चलिए ना. मेरे हिंदू भाई गणेश बाहर बिठाते हैं या अंदर बिठाते हैं? बाहर बिठाते सिर्फ वो कहने से नहीं चलेगा, बाहर बिठाते हैं. कितने दिन बिठाते हैं मेरे दोस्त? 3 दिन 5 दिन, यहाँ 15 दिन. 15 दिन. और बम्बई में जो सबसे बड़ा गणेश है वो कितने दिन बैठता है? वो घर के अंदर बैठता है या रास्ते में बैठता है मेरे दोस्त? बिल्कुल लाल बाग का रास्ते में बैठता है.
तो सब रास्ते में होते हैं। और जो कृष्ण जन्माष्टमी पर ये दही का तोड़ा जाता है, वो घर के अंदर तोड़ते हैं, बाहर तोड़ते हैं? जरा बोल दीजिए ना दोस्त। बाहर होता है। आप नहीं मैं थोड़ी देर के लिए न्याय पे आ जाइए मेरे प्यारे प्यारे दोस्त। हाँ, बाहर तो होता है, बिल्कुल होता है ना। नहीं। और बाकी करगा होता है, करगा बोल के पूरे गांव में फिरता है। करगा मतलब? यहाँ साउथ इंडिया में वो फूलों का एक बहुत बड़ा ये टोकरा धो के उसके पीछे तलवारें लेके सब लोग नंगी तलवार लिए रहते हैं, और वो पीछे जाते हैं गोविंदा 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 बोल के। वो रोड पे, सारे रोड पे जाते हैं, सारे शहर में घूमते हैं। तो वो घर के अंदर घूमते हैं या शहर में घूमते हैं, गलियों में? हाँ या ना कहिए। बिल्कुल घूमते हैं शहर में। तो ये सवाल आप जैसे लोगों ने और आपने कभी किया है? ये रोडों में करते हैं, क्यों करते हैं? नहीं करना चाहिए, कभी बोला है? बोला है? वो अब किसने नहीं उठाया? तो अभी आपने कहा तो सड़क पे मुसलमान नमाज पढ़ते हैं, ये ज्यादा है वो ज्यादा है? मेरे प्यारे प्यारे दोस्त, कौन सा ज्यादा है? नहीं, जरा बोल दीजिए। ಅಂದ ಹಾಗೆ ಒಂದು ಸಮುದಾಯದ ಮೇಲೆ ಬಹಿರಂಗವಾಗಿಯೇ ಅನ್ಯಾಯ ದಬ್ಬಾಳಿಕೆ ನಡೆಸೋದರಿಂದ ಪ್ರಭುತ್ವಕ್ಕೆ ತಾತ್ಕಾಲಿಕ ಪ್ರಯೋಜನ ಸಿಗಬಹುದು, ಆದರೆ ಈ ಅನ್ಯಾಯವೇ ಈ ಪ್ರಭುತ್ವದ ಪತನಕ್ಕೂ ಕಾರಣ ಆಗಬಹುದು. ಸತ್ಯ ಮತ್ತು ನ್ಯಾಯಕ್ಕಷ್ಟೇ ಅಂತಿಮ ವಿಜಯ ಎಂದು ಖಡಾಖಂಡಿತವಾಗಿ ಹೇಳಬಲ್ಲೆ. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.